ಫೈನಲ್ ಪೇಂಟಿಂಗ್ ಥೈಲ್ಯಾಂಡ್ ಬಂದು ಏನು ತಿಂತ ನೋಡ್ರಿ. ಇದು ಬಾಳೆಹಣ್ಣು ಸೀಬೆಕಾಯಿ. ಇದು ನಾನು ಅವಳಿಗೆ ಗಿಫ್ಟ್ ತಗೊಂಬಂದಿದ್ದು. ಚೆನ್ನಾಗಿಲ್ಲ. ಇವತ್ತು ನಮ್ಮದು ಡೇ 2 ಇನ್ ಬ್ಯಾಂಕಾಕ್. ಈಗ ತಿಂಡಿ ತಿಂದ್ಬಿಟ್ಟು ಸಫಾರಿ ಮತ್ತು ಡಾಲ್ಫಿನ್ ಶೋ ಎಲ್ಲ ಇದೆ, ಅದು ನೋಡೋಕ್ಕೆ ಹೋಗ್ಬೇಕು. ನಮ್ಮ ತಿಂಡಿ ಬಂದು ಏನೇನಿದೆ ಅಂದರೆ ಅಲ್ಲಿ ಏನೇನೋ ಇದ್ದಾವೆ. ಚಿಕನ್ ಸಾಸೆಟ್, ಆಮ್ಲೆಟ್, ವಾಟರ್ಮೆಲನ್ ಮತ್ತು ಆರೆಂಜ್ ಜ್ಯೂಸ್. ಸಕ್ಕರೆನೇ ಹಾಕಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಇನ್ನು ನಮ್ಮನ್ನ ಇವತ್ತು ಫಸ್ಟ್ ಕರ್ಕೊಂಡು ಹೋಗಿದ್ದು ಬಂದು ಸಫಾರಿ ವರ್ಡ್ಗೆ. ಇಲ್ಲಿ ಆ್ಯಕ್ಚುಲಿ ಯಾವ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂದರೆ ಅನಿಮಲ್ಸ್ನ ಅವರ ಹ್ಯಾಬಿಟೇಟಲ್ಲೇ ಬಿಟ್ಟು ಕನ್ಸರ್ವೇಷನ್ ಮಾಡೋ ಥರ ಪಾಲಿಸಿ ಇಲ್ಲಿ ಅವ್ರು ಮಾಡಿರೋದು. ಇಲ್ಲಿ ವೈಡ್ ವೆರೈಟೀಸ್ ಆಫ್ ಅನಿಮಲ್ಸ್ ಇದೆ, ಲೈಕ್ ಝೀಬ್ರಾ ಇದ್ದಾವೆ, ಜಿರಾಫೆ ಇದ್ದಾವೆ, ಮತ್ತು ಲೈಕ್ ಮೆನಿ ಬಫೆಲೋಸ್ ಎಲ್ಲ ಇದ್ದಾವೆ. ಬಟ್ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ಲಯನ್ ಮತ್ತು ಇನ್ನೊಂದು ಬಂದು ಟೈಗರ್. ಎರಡನ್ನೂ ಇಲ್ಲಿ ಪ್ರಿಸರ್ವ್ ಮಾಡ್ತಾ ಇದ್ದಾರೆ, ಅದರದ್ದೇ ಆದ ಹ್ಯಾಬಿಟೇಟ್ನ ಕ್ರಿಯೇಟ್ ಮಾಡಿ. ಆ್ಯಂಡ್ ನಿಮ್ಗೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಗೊತ್ತಾ, ಇರೋದು ಮೋಸ್ಟ್ ಆಫ್ ದಿ ಟೈಗರ್ಸ್ ಆರ್ ಬೆಂಗಾಲಿ ಟೈಗರ್ಸ್. ಅವ್ರು ಅದನ್ನ ಕನ್ಸರ್ವೇಷನ್ ಮಾಡ್ತಾ ಇದ್ದಾರೆ, ಯಾಕಂದರೆ ದೇ ಆರ್ ಅಟ್ ದಿ ಸ್ಟೇಜ್ ಆಫ್ ಎಕ್ಸ್ಟಿಂಕ್ಷನ್ ಅಂತ. ಸೊ ಇವರು ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರೋದು ಕೂಡ ಒನ್ ಆಫ್ ದಿ ಬೆಂಗಾಲಿ ಟೈಗರೇನೆ. ನನಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಒಂದು ಲಯನ್ ಮತ್ತು ಇನ್ನೊಂದು ಟೈಗರ್. ಎರಡನ್ನೂ ತುಂಬ ಹತ್ತಿರದಿಂದ ನೋಡ್ಬೋದು ನೀವು ಇಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬಂದು ಮೆರೈನ್ ಪಾರ್ಕ್ಗೆ. ಮೆರೈನ್ ಪಾರ್ಕಲ್ಲಿ ಯಾವ ಥರ ಅಂದರೆ ಸಿ ಅನಿಮಲ್ಸ್ನ ಯೂಸ್ ಮಾಡಿ ಅವರು ಶೋಸ್ನ ಮಾಡ್ತಾರೆ ಇಲ್ಲಿ. ಆ ಎಲ್ಲ ಶೋ ನಡುವೆನೂ ಒಂದೊಂದು ಸ್ವಲ್ಪ ಟೈಮ್ ಗ್ಯಾಪ್ ಇರುತ್ತೆ ಆಯಿತಾ. ಆವಾಗ ನಿಮಗೆ ಈ ಥರ ಅನಿಮಲ್ಸ್ನ ಇಟ್ಟಿದ್ದಾರೆ, ಲೈಕ್ ಟಾಯ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಅನಿಮಲ್ ಇದೆ. ಈ ಅನಿಮಲ್ ಹೆಸರೇನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ದೊಡ್ಡ ಇಲಿ ಥರ ಇದೆ. ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಒರಾಂಗುಟಾನ್ ಶೋಗೆ. ಒರಾಂಗುಟಾನ್ ಶೋ ಅಂದರೆ ಚಿಂಪಾಂಜಿನ ಯೂಸ್ ಮಾಡಿ ಇಲ್ಲಿ ಶೋ ಕೊಡ್ತಾರೆ, ಲೈಕ್ ಬಾಕ್ಸಿಂಗ್ ಮಾಡಿಸ್ತಾರೆ, ಹಾಡು ಇಳಿಸ್ತಾರೆ ಅದ್ರ ಕೈಲಿ. ಇನ್ನು ಈ ಥೈಲ್ಯಾಂಡ್ಗೆ 100%ಅಲ್ಲಿ 90% ಟೂರಿಸ್ಟ್ ಬಂದು ಇಂಡಿಯನ್ಸ್ ಆಗಿರ್ತಾರೆ. ಯಾಕಂದರೆ ಮೆನಿ ಇಂಡಿಯನ್ಸ್ನ ನಾನು ಈ ಥೈಲ್ಯಾಂಡಲ್ಲಿ ಈ ಥರ ಶೋಸ್ಗೆ ಹೋದಾಗ ಎಲ್ಲಾದರೂ ಪಾರ್ಕಿಗೆ ಹೋದಾಗ ನೋಡಿದೆ. ಮೋಸ್ಟ್ ಆಫ್ ದೆಮ್ ಆರ್ ಇಂಡಿಯನ್ಸ್ ಆಯಿತಾ. ಅದು ಎಲ್ಲ ಅಬೌವ್ 35-40 ಇಯರ್ಸ್ ಮೇಲಿರೋರೇ ಬಂದಿದ್ದರು. ಇದು ಒಂದು ಥಿಂಗ್ ನಾನು ಅಲ್ಲಿ ನೋಟಿಸ್ ಮಾಡಿದ್ದು. ಇದನ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಎಲಿಫೆಂಟ್ ಶೋಗೆ. ನನ್ನ ಮೋಸ್ಟ್ ಫೇವ್ರೆಟ್ ಶೋ ಇದು, ಯಾಕಂದರೆ ಮನುಷ್ಯನೇ ಪೇಂಟ್ ಬ್ರಷ್ ಇಟ್ಕೊಂಡು ಪೇಂಟಿಂಗ್ ಮಾಡೋಕ್ಕೆ ಬರಲ್ಲ, ಬಟ್ ಇಲ್ಲಿ ಆನೆ ಕೈಲಿ ಪೇಂಟ್ ಬ್ರಷ್ನ ಕೊಟ್ಟು ಪೇಂಟಿಂಗ್ ಮಾಡಿಸಿದ್ರು, ವಿಚ್ ವಾಸ್ ರಿಯಲಿ ಗ್ರೇಟ್. ಇನ್ನು ಫೈನಲ್ ಪೇಂಟಿಂಗ್ ಔಟ್ಪುಟ್ ಬಂದು ಈ ಥರ ಇತ್ತು. ಆ್ಯಂಡ್ ಇದನ್ನ ಅವರು ಅಲ್ಲಿ ಸೆಲ್ ಕೂಡ ಮಾಡ್ತಾಯಿದ್ರು, ವಿಚ್ ವಾಸ್ 1000 ಬಾತ್, ಅಂದರೆ ಇಂಡಿಯನ್ ಕರೆನ್ಸಿಲಿ 3000 rupees. ಇನ್ನು ಎಲಿಫೆಂಟ್ ಶೋ ಮುಗಿಸ್ಕೊಂಡು ನೆಕ್ಸ್ಟು ಸಫಾರಿ ವರ್ಲ್ಡಲ್ಲೇ ಸವಾನಾ ಅನ್ನೋ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಊಟಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಊಟ ಹೇಗಿತ್ತು, ಯಾವುದೇ ಥರ ಊಟ ಕೊಟ್ಟರು ಎಲ್ಲನೂ ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹೇಳಿದ್ದೀನಿ, ನೋಡ್ಕೊಂಡು ಬನ್ನಿ. ನನ್ನ ತಮ್ಮ ಇದು ಸೀಬೆಕಾಯಿ ಥೈಲ್ಯಾಂಡ್ ಬಂದು ಏನು ತಿಂತ ನೋಡ್ರಿ. 5 ಬಾಳೆಹಣ್ಣು ಸೀಬೆಕಾಯಿ. ಅಯ್ಯೋ ದೇವ, ಇದೊಂದು ತಿನ್ನಕ್ಕೆ ಥೈಲ್ಯಾಂಡ್ ಬಂದವನು. ನಾನು ನೋಡ್ರಿ ಎಂಥದೋ ಚಿಕನ್ ಚೂರು ಚೆನ್ನಾಗಿಲ್ಲ ತಿಂತಾಯಿದ್ದೀನಿ. ಫಿಶ್ ನೋಡ್ರಿ
ಒಂಚೂರು ಚೆನ್ನಾಗಿಲ್ಲ ಆದರೂ ಬ್ಯಾಂಕಾಗಿ ಬಂದಿದ್ದೀವಲ್ಲ ಇಲ್ಲೇ ಕಮ್ಮಿ ಮಾಡ್ಕೊ ಉಪ್ಪು ಜಾಸ್ತಿ. ಉಪ್ಪು ಕಮ್ಮಿ ಅನ್ಕೊಂತೀನಿ, ಏನಾಗಲ್ಲ. ಊಟ ಆಯ್ತು ಮತ್ತೆ ಜಾಸ್ತಿ ಸ್ವೀಟ್. ಇದೇ ನಮ್ಮ ಫುಡ್ಡು ಥೈಲ್ಯಾಂಡಲ್ಲಿ ಏನೇನಿದ್ರು. ನಾನೆಲ್ಲ ತಿಂದಿದ್ದೀನಪ್ಪ. ನೀವು ಏನೋ ತಿಂದಿಲ್ಲ, ಅವನು ಎಲ್ಲ ಬಿಟ್ಬಿಟ್ಟಿದ್ದಾನೆ. ಹೊಸ ತಟ್ಟೆ ತಂದವರು. ವಾಟ್ ಫುಡ್ ಥೈಲ್ಯಾಂಡ್. ರಿವರ್ಸ್ ಏನು ಹುಡುಕ್ತಾ ಇದ್ದೀರಾ ಹೇಳಿ? ಮಕ್ಕದಲ್ಲ ಏನೈದ್ಗಿ ಲಿಫ್ಟಿಗ ಏನು ಸ್ಪೆಷಲ್ ಆಗಿ ತಡಿ ಮುಚ್ಕೊಂಬಿಟ್ರೆ ಕಿವಿಲೇನು ಹಾಕೊಂಡಿದ್ದೆ. ಓ ಮೇ ಓ ಮೇರ ಹೆಚ್ಚು ತೋರ್ಸೋರಿಗೆ ವೀಕ್ಷಕರಿಗೆ. ಇದು ನಾನು ಹೇಳಿದೆ ಗಿಫ್ಟ್ ತಗೊಂಬಂದಿದ್ದು. ಎಂಥ ಗಿಫ್ಟ್? ಅದೇನೋ ಸೀಕ್ರೆಟ್ ಗಿಫ್ಟ್, ಏನಂತಾರೆ ಅದಕ್ಕೆ? ಸರ್ಪ್ರೈಸ್ ಗಿಫ್ಟು. ನಾನು ಯಾವ ಗಿಫ್ಟ್ ಅಂತ ಊಟ ಸಫಾರಿ ವರ್ಲ್ಡಲ್ಲಿ ಊಟ ಅಂತ ಅಷ್ಟಾಗೈತೆ. ಸಾವನ ರೆಸ್ಟೋರೆಂಟಲ್ಲಿ ಇದೇನೋ ಒಂದು ಕೂಪನ್ ತಗೊಂಡಿದ್ದೀವಿ ಒಬ್ಬ ಎಕ್ಸ್ಟ್ರಾ ಪರ್ ಹೆಡ್ ಎಷ್ಟೋ 350 ಕೊಟ್ಟಿದ್ದೀವಿ. ಒಳಗಡೆ 380, ಆಚೆ ಡಿಸ್ಕೌಂಟ್ ಅಂತ 350 ರುಪೀಸ್ ಅಂತ ಕೊಟ್ಟವ್ರೆ. ಏನೋ ರಿವರ್ಸ್ ಆಫರ್ ಇದೆ, ನೋಡ್ಕೊಂಬರೋಣ ಬಂದಿದ್ದೀವಿ ರಿವರ್ ಬೋಟಿಂಗ್ ಸಫಾರಿಗೆ. ನೋಡೋಣ ಚೆನ್ನಾಗಿದ್ರೆ ಹೇಳ್ತೀವಿ, ಹಂಗಿದ್ರೆ ಮಾತ್ರ ದುಡ್ಡು ಕೊಡಿ, ದುಡ್ಡು ಕೊಟ್ಟು ತಗೊಂಡು. ಟೋಟಲ್ ಎಷ್ಟಾಯ್ತು ಇಲ್ಲಿ? 4 ಜನಕ್ಕೆ 350 ರೂಪಾಯಿ ಒಬ್ರಿಗೆ. ಅಂದರೆ 4000. 1400 ರೂಪಾಯಿ. ಓ ಮೈ ಗಾಡ್, 1400 × 300 ರೂಪಾಯಿ ಮಾಡಿ. ಓ ಮೈ ಗಾಡ್, 4200 ನಮ್ಮೂರು. ಅಲ್ಲಿಗೆ ಸಾಕು 1400, 4000, 4200. ಇನ್ನು ರಿವರ್ ಸಫಾರಿ ಬಂದು 25 ಮಿನಿಟ್ಸ್ ಇರುತ್ತೆ. ಆ 25 ಮಿನಿಟ್ಸಲ್ಲಿ ನಾವು ಬೋಟಲ್ಲೇ ನೀರಲ್ಲಿ ಹೋಗ್ತಾ ಇರ್ತೀವಿ. ಈ ಬೋಟು ನೀರಿನ ಫೋರ್ಸ್ಗೆ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಂದರೆ ಎಲ್ಲ ಕಡೆಯೂ ನೀರು ಫೋರ್ಸಾಗಿ ಹೋಗ್ತಾ ಇರುತ್ತೆ. ಸೊ ಅದರಿಂದ ಬೋಟ್ ತೇಳ್ಕೊಂಡು ಸ್ಲೋವಾಗಿ 25 ಮಿನಿಟ್ಸ್ ಮುಂದಕ್ಕೆ ಹೋಗುತ್ತೆ. ಇನ್ನು ಇಲ್ಲಿ ನಿಮಗೆ ಲೈವಾಗಿ ನೋಡೋಕೆ ಸಿಗೋದು ಒಂದೇ ಒಂದು ಅನಿಮಲು, ದಟ್ ಈಸ್ ಅನಾಕೊಂಡ. ಅದು ಬಿಟ್ಟು ಇನ್ನೇನು ನೋಡೋಕೆ ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ಆದರೆ ಅದು ಬಿಟ್ಟು ನೀವು ಇಲ್ಲಿ ಏನನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂದರೆ ಥೈಲ್ಯಾಂಡಲ್ಲಿರೋ ಕಲ್ಚರ್ ಯಾವ ಥರ ಇದೆ, ಅಲ್ಲಿ ಕಾಡು ಮನುಷ್ಯರು ಯಾವ ಥರ ಇದ್ದರು, ಯಾವ್ದ್ಯಾವ ಥರ ಟ್ರೆಡಿಷನ್ ಕಸ್ಟಮ್ಸ್ನ ಪ್ರಾಕ್ಟೀಸ್ ಮಾಡಿದ್ರು, ಅದೆಲ್ಲನೂ ಅವರು ಒಂದು ಗೊಂಬೆಗಳ ಮೂಲಕ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ ನಿಮಗೆ. ಅದು ಬಿಟ್ಟು ಇಲ್ಲಿ ವಾವ್ ಅನ್ನೋ ಥರ ಥಿಂಗ್ಸ್ ಯಾವುದೂ ಇಲ್ಲ. ಅನಾಕೊಂಡ ಒಂದೇ ನಿಮಗೆ ಲೈವಾಗಿ ನೋಡೋಕ್ಕೆ ಸಿಗೋದು. ಸೊ ಇದು ಬಂದು ರಿವರ್ ಸಫಾರಿ ಎಕ್ಸ್ಪೀರಿಯನ್ಸ್. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ನನ್ನ ಜೊತೆ ಬಂದವ್ರಿಗೆ 50-50 ಥರ ಇದ್ದರು. ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಇನ್ ಲಾಗ್ ಇಷ್ಟ ಆಗಲಿಲ್ಲ. ನಂಗೆ ಓಕೆ ಥರ ಅನಿಸ್ತು. ಸೊ ಡಿಸೈಡ್ ಮಾಡಿ ಹೋಗಿ ಇದನ್ನ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಸೀ ಲಯನ್ ಶೋಗೆ. ಡಾಲ್ಫಿನ್ ಶೋನೂ ಇತ್ತು, ಬಟ್ ಡಾಲ್ಫಿನ್ ಶೋನ ಎಲ್ಲರೂ ನೋಡಿರ್ತಾರೆ, ಸೀ ಲಯನ್ ಶೋನ ಸ್ವಲ್ಪ ಜನ ಮಾತ್ರ ನೋಡಿರ್ತೀರ. ಸೊ ಈಗ ಅದ್ರ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಹೋಗಿ ನೋಡಿ.
ನಾವು ಅನಕೊಂಡ ನೋಡಕ್ ಹೋಗಿದ್ದು, ಅನಕೊಂಡ ಎಲ್ಲ ಅಲ್ಲಿ ಬರೀ ಪ್ಲಾಸ್ಟಿಕ್. ಮಾತಾಡ ಹಾಯ್. ನೋಡ್ಕೊಂಬ ಇಲ್ಲಿ. ಆ್ಯಕ್ಚುಲಿ ಈಗ ನಾವೊಂದು ಮಾಲಿಗೆ ಬಂದ್ವಾ, ನಮ್ಮ ಜೊತೆ ಇಬ್ಬರು ಬಂದಿದ್ರಲ್ಲ, ಅವ್ರು ಬರಲ್ಲ ಅಂದರು, ಅವ್ರನ್ನಲ್ಲೇ ಮಲಗಿಸ್ಬಿಟ್ಟು ಬಂದಿದ್ದೀವಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಸೊ ಈಗ ನೋಡ್ಬೇಕು ಇನ್ನೇನಾದ್ರು ಸಿಗುತ್ತಾ ಅಂತ ಸರ್ಚ್ ಮಾಡಬೇಕು. ಇದು ಈ ಮಾಲ್ ಹೆಸ್ರು ಎಂತ? ಏನಿ ಮಾಲ್ ಹೆಸ್ರು ಇದು? ಅದು ಯಾವುದೋ ಇದಾಯ್ತಾ, ಪ್ಲಾಟಿನಮ್ ಮಾಲ್ ರೋಡಲ್ಲೇ ಇದೆ, ಚೀಪಾಗಿ ಸಿಗುತ್ತೆ. ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಮ್ಮ ಗಣೇಶನಿಗೆಲ್ಲ ಪ್ರೇಯರ್ ಮಾಡೋದು, ಲೈಟ್ ಹಾಕ್ಬಿಟ್ರು ಗಣೇಶ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೂವು ಎಲ್ಲ ಹಾಕೋರ ಎಲ್ಲ ಫಾರಿನರ್ಸ್ ಸ್ಪ್ರೇ ಮಾಡ್ತಾವ್ರಪ್ಪ. ಅದೇನು ಕತೆ, ನಾವು ಒಂದು ಟೈಮ್ ಇಂಡಿಯನ್ ಸ್ಟೈಲ್ ಹೋಟ್ಲಿಗೆ ಬಂದಿದ್ದೀವಿ. ಮಡಿಕೆ ಬಿರಿಯಾನಿ ಮಾಡ್ತೇವ್ರಿ. ಅಲ್ಲೇ ನಮ್ಮ ಹೋಟ್ಲ್ ಇರೋದು, ಇಲ್ಲೇ ನಮ್ಮ ರೆಸ್ಟೋರೆಂಟ್. ಇವ್ರು ಸವಾಸ ಮಾಡಿ ಅದೆಲ್ಗೋ ಹೋದ್ರೆ ಅದು ಯಾರ್ದೋ ಕಾಟ ತಪ್ಪಲೆ ಅಂತ ಹಂಗೆ ಎಲ್ಲೋದ್ರು ಇಂಡಿಯನ್ ಆಟೋ ಹುಡ್ಕೋದು ಬಿಡ್ಲಿಲ್ಲ. ಇಲ್ಲೊಬ್ಬ ಅವನು ಫ್ರೀಯಾಗಿ ಸಿಕ್ಕಿದ್ರೆ ಮೂಗು ಮುಚ್ಕೊಂತಾನೆ, ಕಾಸು ಕೊಡ್ತಿದ್ರೆ ಬೇಕು ಅಂತ. ಏನು ಗೊತ್ತಾ, ನಾವು ಸೂಟ್ ಕೇಸ್ನ ಮತ್ತೆ ಪ್ಯಾಕ್ ಮಾಡ್ತಾ ಇದ್ದೀವಿ. ಟ್ರಿಪ್ ಮುಗ್ದಿಲ್ಲ, ಟ್ರಿಪ್ ಇನ್ನೂ ಇದೆ. ಬಟ್ ಆದರೆ ನಾವು ನಾಳೆ ನಮಗೆ ಫ್ಲೈಟ್ ಇದೆ ಬ್ಯಾಂಕಾಕಿಂದ ಇನ್ನೊಂದು ಪ್ರದೇಶಕ್ಕೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇರ್ತೀನಿ, ಈ ವಿಡಿಯೋದಲ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ಈಗೆಲ್ಲ ಪ್ಯಾಕಿಂಗ್ ಆಗಿದೆ. ಈಗ ಆ್ಯಕ್ಚುಲಿ ಒಂದು ಸಮಸ್ಯೆ ಆಗಿದೆ, ತುಂಬ ಅಂದರೆ ತುಂಬ ಶಾಪಿಂಗ್ ಮಾಡಿದ್ದೀನಿ. ನಿಮಗೆ ಆ ಬ್ಯಾಗ್ ಫುಲ್ ಎಲ್ಲ ಶಾಪಿಂಗ್ ಮಾಡಿಬಿಟ್ಟಿದ್ದೀನಾ. ಸೊ ಈಗ ಅದನ್ನೆಲ್ಲ ನಾವು ಒಟ್ಟುಗೂಡಿಸಿ ಮತ್ತೆ ಇಟ್ಟು ಪ್ಯಾಕ್ ಮಾಡಬೇಕು. ಸೊ ಐಶಾ ಸೂಟ್ ಕೇಸ್ ಖಾಲಿ ಮಾಡ್ತಾ ಇದ್ದಾರೆ. ಸೊ ಅದರೊಳಗಡೆ ಎಲ್ಲ ಡಂಪ್ ಮಾಡ್ತೀವಿ. ನಾನು ಸೂಟ್ ಕೇಸಲ್ಲಿ ಬಟ್ಟೆಗಳು ಒಗೆಯೋದು ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್. ಮತ್ತೆ ಸಿಗ್ತೀನಿ ಒಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.